ಜನಾಬ್ ಯುಟಿ ಖಾದರ್ ರವರೇ, ಗೌರವಾನ್ವಿತ ಮಂಗಳೂರು ಕೆಥೋಲಿಕ್ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಬಿಷಪರಾದ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನ್ ರವರೇ, ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರೇ, ನನ್ನ ಸ್ನೇಹಿತರಾದ ಐವನ್ ಡಿಸೋಜರ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾದ ಮುಲ್ಲಾಯಿ ಅವರೇ ಮತ್ತು ಇಲ್ಲಿ ನಡೆದಿರುವ ಎಲ್ಲ ಸ್ನೇಹಿತರೇ, ಇತರ ಅಧಿಕಾರಿ ವರ್ಗದವರೇ, ಆದರಣೀಯ ಅತಿಥಿಗಳೇ, ಮಾಧ್ಯಮ ಮಿತ್ರರೇ, ಪವಿತ್ರವಾದ ರಂಜಾನ್ ತಿಂಗಳ ಈ ದಿನ ಸಂಘಟಿಸಿದ ಸೌಹಾರ್ದ ಕೂಟ ಕಾರ್ಯಕ್ರಮಕ್ಕೆ ಆಗಮಿಸಿದ ಆಹ್ವಾನಿತರೇ, ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳು. ಪವಿತ್ರ ರಂಜಾನ್ ತಿಂಗಳಲ್ಲಿ ಉಪವಾಸ ವ್ರತವನ್ನು ಜಗತ್ತಿನೆಲ್ಲೆಡೆ ಮುಸ್ಲಿಂ ಬಾಂಧವರು ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸ್ತಾರೆ. ಉಪವಾಸವು ಇಸ್ಲಾಂ ಧರ್ಮದಲ್ಲಿ 5 ಸ್ತಂಭಗಳಲ್ಲಿ ಒಂದಾಗಿದೆ. ಅದೇ ರೀತಿ ನಾವು ಇಲ್ಲಿ ಸೇರಿ ಆಯೋಜಿಸಿರುವ ಈ ಇಫ್ತಾರ್ ಕಾರ್ಯಕ್ರಮ ಪರಸ್ಪರ ಭಕ್ತಿ ಭಾವದಿಂದ ಎಲ್ಲ ಧರ್ಮೀಯರು ಒಟ್ಟು ಸೇರಿ ಜಾತಿ ಮತ ಭೇದವಿಲ್ಲದೆ ಪ್ರೀತಿ ಮತ್ತು ಬಂಧುತ್ವವನ್ನು ಹಂಚಿಕೊಳ್ಳುವ ಒಂದು ಅವಕಾಶವಾಗಿದೆ. ಹಸಿವಿನ ಕಷ್ಟವನ್ನು ಅನುಭವಿಸಿ ಅರಿಯುವುದು ಜೊತೆಗೆ ಇದರ ಹಸಿವಿನ ಕಷ್ಟ ಏನೆಂಬುದನ್ನು ಅರಿತು ಹಸಿವಿನಿಂದ ಬಳುವ ಜನರಿಗೆ ಆಹಾರ ನೀಡುವುದು ಎಂಬುದು ರಂಜಾನ್ ಉಪವಾಸ ಮತ್ತು ಇಫ್ತಾರ್ನ ಸಂದೇಶ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವಂತೆ ಜಗತ್ತಿನಲ್ಲಿ ಎಲ್ಲ ಮನುಷ್ಯರು ಯಾವ ಜಾತಿ ಧರ್ಮದವರೇ ಆಗಿರಲಿ, ನಾವು ಎಲ್ಲರನ್ನು ಪ್ರೀತಿಸಿ ಗೌರವದಿಂದ ಕಾಣಬೇಕು. ಹೀಗೆ ನಾವು ಇತರನ್ನು ಗೌರವಿಸಿ ನಾವು ಅವರಿಗೆ ಉಪಕಾರ ಮಾಡಿದರೆ ಪರಮಾತ್ಮ ನಮ್ಮನ್ನು ಮೆಚ್ಚುತ್ತಾರೆ ಮತ್ತು ಪ್ರೀತಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮುಸ್ಲಿಮೇತರ ಬಂಧುಗಳು ಇಂತಹ ಇಫ್ತಾರ್ ಕೂಟವನ್ನು ಆಯೋಜಿಸಿಕೊಂಡು ಬರುವುದು ಬಹಳ ಒಂದು ಸಂತೋಷದ ವಿಷಯ. ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಧರ್ಮ ಮಾನವ ಧರ್ಮವಾಗಿದೆ. ಈ ನಿಟ್ಟಿನಲ್ಲಿ ರಂಜಾನ್ ಮಾಸದ ಉಪವಾಸವನ್ನು ಆಚರಿಸಿರುವ ಮುಸ್ಲಿಂ ಬಾಂಧವರಿಗೂ ಹಾಗೂ ಎಲ್ಲ ಮಾನವ ಕುಲಕ್ಕೆ ಪರಮಾತ್ಮನ ಒಳ್ಳೆಯದು ಮಾಡಿ ಸುಖ ಸಂಪತ್ತು ಮತ್ತು ಆರೋಗ್ಯ ನೀಡಲಿ ಎಂದು ಪ್ರಾರ್ಥಿಸ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಈ ಒಂದು ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದೇವೆ. ಅತಿ ವಂದನೀಯ ಬಿಷಪ್ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನ, ಮಾನ್ಯ ಡಾಕ್ಟರ್ ವಿನಯ್ ಹೆಗಡೆ ಹಾಗೂ ಶ್ರೀ ವಿಶಾಲ್ ಹೆಗಡೆ ಅವರ ಸಹಕಾರದಿಂದ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಾವು ನೆರವೇರಿಸ್ತಾ ಬಂದಿದ್ದೇವೆ. ಇಂದಿನ ಈ ಸೌಹಾರ್ದ ಕಾರ್ಯಕ್ರಮದ ಯಶಸ್ಸಿಗೆ ಹಿಂದೆ ಹಲವಾರು ಜನರು ಶ್ರಮ ಹಾಗೂ ಸಹಕಾರ ಇದೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವ ಅಭಿನಂದನೆಗಳು. ಮುಂದೆ ಇಂತಹ ಕಾರ್ಯಕ್ರಮವನ್ನು ಸಾಮರಸ್ಯ ಸಮಾಜ ನಿರ್ಮಾಣವಾಗಲಿ ಎಂದು ಹಾರೈಸ್ತೇನೆ. ನಿಮಗೆಲ್ಲರಿಗೂ ಪ್ರೀತಿಯ ರಂಜಾನ್ ಶುಭಾಶಯಗಳು. ಇಂದಿನ ಈ ಇಫ್ತಾರ್ ಕೂಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.